ಬೇಸಿಗೆ ಕಾಲ ಶುರುವಾಯಿತು ಅಂತಂದರೆ ಯಾವಾಗ ತಣ್ಣನೆಯ ನೀರು, ಜ್ಯೂಸು, ಮಜ್ಜಿಗೆನೂ ಕುಡಿಬೇಕು ಅಂತ ನಮಗೆಲ್ಲ ಅನಿಸುತ್ತೆ. ಹಾಗಾಗಿ ಈಗ ಥರಥರವಾದ ಹಣ್ಣುಗಳು ಬರ್ತವೆ, ಅದರಿಂದ ನಾವು ಜ್ಯೂಸ್ಗಳನ್ನು ಮಾಡ್ತೀವಿ. ನಾನಿವತ್ತು ಸ್ಟ್ರಾಬೆರಿಯನ್ನು ತಗೊಂಡಿದ್ದೇನೆ. ಇದರಿಂದ ನಾವು ಸಿರಪ್ ಮಾಡೋಣ. ಈ ಸ್ಟ್ರಾಬೆರಿ ಸಿರಪ್ಪನ್ನು ನಾವು ಸ್ಟಾಕ್ ಮಾಡಿ ಇಟ್ಕೊಂಡು ಬೇಕಾದಷ್ಟು ರೆಸಿಪಿಗಳನ್ನು ಮಾಡ್ಬೋದು. ನಮಸ್ಕಾರ ಸ್ನೇಹಿತರೆ, ಜ್ಯೋತಿ ಕಿಚನ್ಸ್ಗೆ ಸ್ವಾಗತ. ನಾನಿಲ್ಲಿ ಸ್ಟ್ರಾಬೆರಿ ಹಣ್ಣನ್ನು ತಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ತೊಳ್ಕೊಂಡು ಸಣ್ಣ ಸಣ್ಣ ಹೋಳುಗಳನ್ನಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಈ ಹಣ್ಣುಗಳನ್ನು ಅಡಿಗೆ ಸೋಡಾ ಮತ್ತು ವಿನೆಗರ್ ಹಾಕಿ ಚೆನ್ನಾಗಿ ತೊಳೆದಿದ್ದೇನೆ. ಈ ಸಿರಪ್ನಿಂದ ನಾವು ಡೆಸರ್ಟ್ ಮಾಡ್ಬೋದು, ಮಿಲ್ಕ್ ಶೇಕ್ ಮಾಡಬಹುದು, ಶ್ರೀಖಂಡ ಮಾಡ್ಬೋದು, ಬ್ರೆಡ್ಡಿಗೆ ಜಾಮ್ ಥರ ಕೂಡ ಯೂಸ್ ಮಾಡ್ಬೋದು. ಈಗ ಈ ಹೋಳುಗಳನ್ನು ನಾವು ಕಟ್ ಮಾಡಿ ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೇನೆ. ಒಂದು ಕಡೆಯನ್ನು ಒಲೆ ಮೇಲೆ ಇಟ್ಕೊಂಡು ಅದಕ್ಕೆ 1.5 ಕಪ್ನಷ್ಟು ನಾನು ಸಕ್ಕರೆಯನ್ನು ಹಾಕ್ಕೊಂಡಿದ್ದೇನೆ. ಅದಕ್ಕೆ 1 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ಳೋಣ. ನಾನಿಲ್ಲಿ ಸ್ಟ್ರಾಬೆರಿ ಸಿರಪ್ ಮಾಡ್ತಾ ಇದ್ದೇನೆ. ಈ ಸಿರಪ್ಪನ್ನು ನಾವು ಸ್ಟೋರ್ ಮಾಡಿ ಇಟ್ಕೊಂಡು 1 ತಿಂಗಳವರೆಗೂ ಯೂಸ್ ಮಾಡ್ಕೊಳ್ಬಹುದು. ಯಾವಾಗ ಬೇಕು ಅನ್ನಿಸಿದಾಗ ನಮಗೆ ಶರ್ಬತ್ ಮಾಡಿ ಅಥವಾ ಜ್ಯೂಸ್ ಮಾಡಿ ಕುಡಿಬಹುದು. ಈ ಸಕ್ಕರೆ ಕರಗೋವರೆಗೂ 1-2 ಏಲಕ್ಕಿಯನ್ನು ಬಿಡಿಸ್ಕೊಂಡು ನಾನು ಸಣ್ಣಗೆ ಕುಟ್ಟಿ ಪುಡಿ ಮಾಡ್ಕೊಳ್ತೇನೆ. ಏಲಕ್ಕಿ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತದೆ. ಈಗ ಕಟ್ ಮಾಡಿ ಇಟ್ಕೊಂಡಿರುವಂತಹ ಸ್ಟ್ರಾಬೆರಿ ಹೋಳುಗಳನ್ನು ಕೂಡ ಈ ಸಕ್ಕರೆ ನೀರಿಗೆ ಹಾಕ್ಕೊಳ್ತಾ ಇದ್ದೇನೆ. ಏಲಕ್ಕಿಯನ್ನು ಪುಡಿ ಮಾಡಿ ಸೇರಿಸ್ಕೊಂಡಿದ್ದೀನಿ. ಈ ಸ್ಟ್ರಾಬೆರಿ ಹೋಳುಗಳನ್ನು ಸಕ್ಕರೆ ಪಾಕ್ನಲ್ಲಿ ಸೇರಿಸ್ಕೊಂಡು ಕುದಿಸೋದ್ರಿಂದ ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಸಕ್ಕರೆ ಕರಗೋವರೆಗೂ ಇದು ಮೆತ್ತಗಾಗಿಬಿಡ್ತದೆ. ಇದು 1 ಎಳೆ ಪಾಕ ಬರೋವರೆಗೂ ನಾವು ಕುದಿಸ್ಕೊಳ್ಬೇಕು. ಅಲ್ಲಿವರೆಗೂ ಈ ಹೋಳುಗಳು ಸಾಫ್ಟ್ ಆಗಿ ಮೆತ್ತಗಾಗಿರುತ್ತೆ. ಇವಾಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೇನೆ. ಒಂದು ಅರ್ಧ ಹೋಳು ಲಿಂಬೆಹಣ್ಣನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಇದು ಪ್ರಿಸರ್ವೇಟಿವ್ ಆಗಿ ಕೆಲಸ ಮಾಡುತ್ತೆ. ನೀವು ಬೇಕಿದ್ರೆ 1 ಚಮಚ ಅಥವಾ 2 ಚಮಚ ವಿನೆಗರನ್ನು ಕೂಡ ಸೇರಿಸ್ಕೊಳ್ಬಹುದು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಿರಪ್ ಸ್ವಲ್ಪ ತಣ್ಣಗಾದ್ಮೇಲೆ ಲಿಂಬೆಹಣ್ಣನ್ನು ಹಿಂಡ್ಕೊಳ್ಳಿ ಅಥವಾ ಲಿಂಬೆಹಣ್ಣಿನ ರಸ ಕೂಡ ಹಾಕ್ಕೊಳ್ಬೋದು. ಇವಾಗ ಇದನ್ನು ಒಂದು ಸಾಣಿಗೆಯಲ್ಲಿ ನಾನು ಶೋಧಿಸ್ಕೊಳ್ತಾ ಇದ್ದೇನೆ. ಸ್ಟ್ರಾಬೆರಿ ಹೋಳುಗಳೇನಾದರೂ ಉಳಿದಿದ್ರೆ ಅಥವಾ ಅದರ ಬೀಜ ಕೂಡ ಮೇಲ್ಗಡೆ ಉಳಿಯುತ್ತೆ. ಈ ರೀತಿ ನಾವು ಮೊದಲೇ ಮಾಡಿ ಇಟ್ಕೊಂಡ್ಬಿಟ್ರೆ ಯಾರಾದರೂ ಬಂದಾಗ 2 ನಿಮಿಷದಲ್ಲಿ ಅವರಿಗೆ ಶರಬತ್ ಅಥವಾ ಜ್ಯೂಸನ್ನು ಮಾಡಿ ಕೊಡಬಹುದು. ನಮಗೂ ಕೂಡ ಬೇಕಾದಾಗ 1 ಗ್ಲಾಸನ್ನು ನಾವು ಈಸಿಯಾಗಿ ಮಾಡ್ಕೊಳ್ಬೋದು. ಎಲ್ಲನೂ ಶೋಧಿಸ್ಕೊಂಡಾಗಿದೆ. ಈ ಸಿರಪ್ಪನ್ನು ನೀವು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಂದು ಗಾಜಿನ ಬಾಟಲಲ್ಲಿ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಳ್ಬಹುದು. ಇದರಿಂದ ನಾವು ಶರ್ಬತ್ ಅಥವಾ ಜ್ಯೂಸನ್ನು ಮಾಡೋಣ. ನಾನಿಲ್ಲಿ ಕ್ರಷ್ ಮಾಡಿರುವಂಥ ಐಸ್ ಕ್ಯೂಬನ್ನು ತೊಗೊಂಡಿದ್ದೀನಿ. ಈ ಬಿಸಿಲಿನ ಧಗೆಗೆ ಐಸ್ ಹಾಕಿ ಜ್ಯೂಸ್ ಕುಡಿಯೋದ್ರಿಂದ ಮನಸ್ಸಿಗೂ ದೇಹಕ್ಕೂ ಹಿತವಾಗಿರ್ತದೆ. ಇವಾಗ ನಾವು ಮಾಡಿ ಇಟ್ಕೊಂಡಿರುವಂಥ ಸ್ಟ್ರಾಬೆರಿ ಸಿರಪ್ಪನ್ನು ಒಂದು 3-4 ಚಮಚ ನಾವು ಹಾಕ್ಕೊಂಡು ಅದ್ರ ಜೊತೆಗೆ ಒಂದು ಅರ್ಧ ಹೋಳು ಲಿಂಬೆಹಣ್ಣನ್ನು ಹಿಂಡಿದರೆ ಇನ್ನೂ ಚೆನ್ನಾಗಿರ್ತದೆ. ಲಿಂಬೆಹಣ್ಣಿನ ಸಿರಪ್ಪನ್ನು ಕೂಡ ನಾವು ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ಬೇಸಿಗೆ ಬಿಸಿಲಿಗೆ ತಣ್ಣನೆಯ ಶರಬತ್ತು ಅಥವಾ ಜ್ಯೂಸು ಯಾವುದಾದ್ರೂ ಸರಿ ದೇಹಕ್ಕೂ ಮನಸ್ಸಿಗೂ ಹಿತ ನೀಡುತ್ತೆ ಮತ್ತು ತಂಪನಿಸುತ್ತೆ. ಈಗ ಇದಕ್ಕೆ ನೀರನ್ನು ಸೇರಿಸ್ಕೊಳ್ಳೋಣ. ಹೊರಗಡೆಯಿಂದ ತಂದು ನಾವು ಜ್ಯೂಸ್ ಕುಡಿಯೋದ್ರಿಂದ ಅದರಲ್ಲಿ ತುಂಬ ಪ್ರಿಸರ್ವೇಟಿವ್ ಹಾಕಿರ್ತಾರೆ ಮತ್ತು ಸಕ್ಕರೆಯನ್ನು ಕೂಡ ಬಹಳ ಹಾಕಿರ್ತಾರೆ. ಹೀಗಾಗಿ ಆದಷ್ಟು ಮನೆಯಲ್ಲೇ ಮಾಡಿರುವಂಥ ಶರಬತ್ತನ್ನು ನೀವು ಮಾಡಿ ಕುಡಿಯಿರಿ. ಈಗ ಎಲ್ಲವನ್ನು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನು 2 ಚಮಚ ಕಾಮಕಸ್ತೂರಿ ಬೀಜವನ್ನು ಒಂದು 10 ನಿಮಿಷಗಳ ಕಾಲ ನೆನೆಸ್ಬಿಟ್ಟು ಇಟ್ಕೊಂಡಿದ್ದೆ. ಈಗ ಇದನ್ನು ನಾವು ಈ ಶರಬತ್ತಿಗೆ ಸೇರಿಸ್ಕೊಳ್ಳೋಣ. ಈ ಕಾಮಕಸ್ತೂರಿ ಬೀಜ ಕೂಡ ನಮ್ಮ ದೇಹಕ್ಕೆ ತುಂಬಾನೇ ಒಳ್ಳೆಯದು ಮತ್ತು ತಂಪನ್ನು ಕೂಡ ನೀಡುತ್ತೆ. ಯಾವುದೇ ಜ್ಯೂಸ್ ಅಥವಾ ಶರಬತ್ ಮಾಡಿದ್ರು ಈ ಕಾಮಕಸ್ತೂರಿ ಬೀಜವನ್ನು ಉಪಯೋಗ ಮಾಡಿ. ಇವಾಗ ರೆಡಿ ಆಯ್ತು ನೋಡಿ, ಥಂಡ ಕೂಲ್ ಆಗಿರುವಂತಹ ನಮ್ಮ ಸ್ಟ್ರಾಬೆರಿ ಜ್ಯೂಸ್. ಮೇಲೆ ಒಂದು ಡೆಕೋರೇಟಿಗೆ ಪುದೀನ ಎಲೆಗಳನ್ನು ನಾನು ಇಟ್ಟಿದ್ದೇನೆ. ನೀವು ಕೂಡ ರಿಫ್ರೆಶ್ ಆಗಿ ಕುಡಿದು. ಸ್ನೇಹಿತರೆ, ನನ್ನ ರೆಸಿಪಿಗಳು ಇಷ್ಟ ಆಗ್ತಾ ಇದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ಸರಳವಾಗಿ ಸುಲಭವಾಗಿ ಮಾಡುವಂತಹ ಅಡುಗೆಗಳನ್ನು ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ತಗೊಂಡು ಬರ್ತೇನೆ. ಅಲ್ಲಿವರೆಗೂ ಆರೋಗ್ಯವಾಗಿರಿ, ನಗ್ನಗ್ತಾ ಇರಿ. ಈ ಬಿಸಿಲಲ್ಲಿ ಮನೆಯಲ್ಲೇ ಮಾಡಿರುವಂತಹ ತಂಪಾದ ಪಾನೀಯಗಳನ್ನು ಕುಡಿಯಿರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.